ನೋಡ್ಬೋದು ನೀರು ಇಲ್ಲಿವರೆಗೂ ಬಂದಿದೆ. ಇದು ಎಕ್ಸ್ಪೀರಿಯನ್ಸ್ ನಂದು ಕೂಡ ಫಸ್ಟ್ ಟೈಮ್ ಅಲ್ಲ. ಈ ಟೈಮಲ್ಲಿ ಬಂದಿದ್ದೆ ಕಡಿಮೆ. ಸೊ ಬಂದಿದ್ರಲ್ಲಿ ಇದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗ ನಾವು ಪರ್ಪಲೆ ಗುಡ್ಡದ ಗುಹೆ ಒಳಗಿದ್ದೀವಿ. ನಾವೀಗ ಪರ್ಪಲೆ ಗುಡ್ಡೆ, ಕಾರ್ಕಳದಲ್ಲಿರುವಂಥ ಪರ್ಪಲೆ ಗುಡ್ಡದ ಮೇಲಿದ್ದೀವಿ. ಅದು ಭಾಳಷ್ಟು ವಿಶೇಷತೆ ಇರುವಂಥ ಒಂದು ಗುಡ್ಡದ ಮೇಲಿರೋದು. ನಮ್ಮ ಜೊತೆ ಸುಬ್ರಹ್ಮಣ್ಯನವರಿದ್ದಾರೆ. ಇವರು ಇಲ್ಲಿನ ಸ್ಥಳೀಯರೇನೆ. ಇವಾಗ ಸದ್ಯಕ್ಕೆ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಸ್ವಲ್ಪ ನಟನೆ ಎಲ್ಲ ಭಯಂಕರ ಇಷ್ಟ ಇರುವಂಥ ವ್ಯಕ್ತಿ. ಸ್ಟೇಜ್ ನಾಟಕ ಎಲ್ಲ ಇವರು ಭಾಗವಹಿಸ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಸೋಷಿಯಲ್ ವರ್ಕ್ ಕೂಡ ಇವ್ರದ್ದಿದೆ. ಇವ್ರದ್ದೊಂದು ಟೀಮ್ ಇದೆ ಅಂತೆ, ಸೋಷಿಯಲ್ ವರ್ಕ್ ಆಗಲಿ. ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಅಂತ ಇವರ ಟೀಮ್ ಇರೋದು. ಇವಾಗ ನಮಗೆ ವಿಶೇಷವಾಗಿ ಈ ಪರ್ಪಲೆ ಗುಡ್ಡ ಏನಿದೆ ಇದರದ್ದು ವಿಶೇಷತೆಯನ್ನು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಮೇಲೆ ಒಂದು ಸಣ್ಣದೊಂದು ದೇವಸ್ಥಾನ ಇದೆ. ಆಮೇಲೆ ಒಂದು ಗುಹೆ ಕೂಡ ಇದೆ. ಇಲ್ಲಿ ಮೇನ್ ಗುಹೆ ಕೂಡ ನಾವು ಹೋಗ್ತಾ ಇದ್ದೀವಿ. ಆ ಗುಹೆಗೂ ಭಾಳಷ್ಟು ಇತಿಹಾಸ ಇದೆ. ಅದನ್ನೆಲ್ಲ ನಮಗೆ ಸುಬ್ರಹ್ಮಣ್ಯ ಅವರು ತಿಳಿಸ್ಕೊಡ್ತಾರೆ. ಸೊ ಸುಬ್ರಹ್ಮಣ್ಯ ಅವ್ರ ಜೊತೆ ಪರ್ಪಲೆ ಗುಡ್ಡದ ವಿಶೇಷತೆಯನ್ನು ಬನ್ನಿ ನೋಡೋಣ. ಹತ್ತೂರ್ ಸನ್ ಲಾರೆನ್ಸ್ ಚರ್ಚ್ ಎದುರುಗಡೆ ಇರುವಂಥ ಒಂದು ಸಣ್ಣ ದಾರಿ ಮುಖಾಂತರ ನಾವು ಪರ್ಪಲೆಗಿರಿಗೆ ಹೋಗೋದು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹತ್ತೂರ್ ಗ್ರಾಮದ ಹತ್ರ ಬರುತ್ತೆ ಪರ್ಪಲೆಗುಡ್ಡೆ ಅಥವಾ ಪರ್ಪಲೆಗಿರಿ. ಕಾರ್ಕಳ ಬಸ್ ನಿಲ್ದಾಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ ಈ ಪರ್ಪಲೆಗಿರಿ. ಉಡುಪಿಯಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿ, ಮಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರ ಮತ್ತು ನಿಟ್ಟೆಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ವಾಹನದಲ್ಲೇ ಹತ್ತೋದಾಗಿದ್ದರೆ ಈ ಗುಡ್ಡವನ್ನು 4 ನಿಮಿಷಗಳಲ್ಲಿ ಹತ್ತು ಬಿಡ್ಬೋದು. ಇಲ್ಲ ನಡ್ಕೊಂಡು ಹತ್ತೋದಾಗಿದ್ದರೆ ಬೇರೆ ಒಂದು ದಾರಿ ಇದೆ. ಆ ದಾರಿಯಿಂದ ಬರೋದಾಗಿದ್ದರೆ ಮೊದಲು ನಾವು ಪರ್ಪಲೆ ಗವಿ ನೋಡಿಕೊಂಡು ನಂತರ ಅದೇ ದಾರಿಯಲ್ಲಿ ಪರ್ಪಲೆ ಗಿರಿ ಮೇಲೆ ನಾವು ಹತ್ಬೋದು. ನಮಸ್ಕಾರ, ನಾನು ಸುಬ್ರಹ್ಮಣ್ಯ. ನಿಮಗೆ ಕಾರ್ಕಳದ ಪರಿಚಯ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಸರು. ಹಾಗೆ ಕಾರ್ಕಳದ್ದು ನಾವಿವಾಗ ಒಂದು ಬೆಟ್ಟದಲ್ಲಿದ್ದೀವಿ. ಈ ಬೆಟ್ಟ ಕಾರ್ಕಳ ಅಂತ ಹೆಸರು ಯಾಕೆ ಬಂತಂದರೆ ಇದು ಕರಿಕಲ್ಲುಗಳ ಊರು. ಅಂದರೆ ಎಲ್ಲಿ ನೋಡಿದರೂ ನಿಮಗೆ ಕಪ್ಪು ಕಲ್ಲುಗಳು ಬೇಕಾದಷ್ಟು ಸಿಗ್ತವೆ. ಅಂಥದ್ರಲ್ಲಿ ಒಂದು ಬೆಟ್ಟ ಇದೆ, ಇಲ್ಲಿ ಫುಲ್ ರೆಡ್ ಸ್ಟೋನ್, ರೆಡ್ ರಾಕ್. ಅದಕ್ಕೆ ಹೆಸರು ಪರ್ಪಲೆ ಅಂತ ಹೇಳಿ, ಪರ್ಪಲೆಗಿರಿ ಅಂತೇಳಿ ಹೇಳ್ತೇವೆ. ಆ ಪರ್ಪಲೆ ಅಂತ ಹೆಸರು ಯಾಕೆ ಬಂತು ಅಂತೇಳಿ ನಾವು ಸೀನಿಯರ್ಸ್ ಹತ್ರ, ಹಿರಿಯರ ಹತ್ರ ಕೇಳಿದರೆ ಆಗ ಅವ್ರು ಹೇಳ್ತಾರೆ ಇಲ್ಲೊಂದು ಹಳೆಯ ಒಂದು ಪಾಲೆ ಅಂದರೆ ಅದೊಂದು ಹಾಳೆ ಮರ ಅಂಥೇಳಿ. ನಾವು ಒಂದು ಅಮಾವಾಸ್ಯೆ ದಿನ ಅದರದ್ದು ತೊಗಟೆ ತೆಗೆದು ಕಷಾಯ ಮಾಡ್ತೀವಿ, ಆಟಿ ಅಮಾವಾಸ್ಯೆ ದಿನ. ಅಂಥದ್ದೊಂದು ಜೈಂಟ್ ಮರ ಇತ್ತು ಇಲ್ಲಿ ಅಂಥೇಳಿ ಮುಂಚಿನವ್ರು ಹೇಳ್ತಾರೆ. ಹಾಗಾಗಿ ಪಾಲೆ ಅಂತ ಹಾಳೆ ಮರ ಅಂತ ಹೇಳಿ ಅದರದ್ದು ಅರ್ಥ ನೋಡ್ಲಿಕ್ಕೆ ಹೋದರೆ, ಹಾಗಾಗಿ ಇದಕ್ಕೆ ಪರ್ಪಲೆ ಅಂತ ಒಂದು ಹೆಸರು ಬಂತು. ಅದು ಅಲ್ಲದೆ ಇನ್ನೂ ಕೆಲವರು ಹೇಳ್ತಾರೆ ಇಲ್ಲಿ ತುಂಬ ಗಿಡಮೂಲಿಕೆಗಳ ಗಿಡಗಳು ಇರ್ತಾ ಇದ್ವು ಅಂಥೇಳಿ. ಆದರೆ ಈಗ ನೋಡಿದರೆ ನಿಮಗೆ ಸಿಗಲಿಕ್ಕಿಲ್ಲ, ಅದನ್ನು ಉಳಿಸ್ಕೊಳ್ಳೋರು ಬೇಕಲ್ವ. ಹಾಗೆ ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಈಗ ಫಸ್ಟ್ ನೀವು ನನ್ನ ಹಿಂದ್ಗಡೆ ನೋಡ್ತಾ ಇದ್ದರೆ ನಾವು ಪರ್ಪಲೆಯ ಪಶ್ಚಿಮ ತುದಿಯಲ್ಲಿದ್ದೇವೆ. ನೀವು ಪಶ್ಚಿಮ ತುದಿಯನ್ನು ನೋಡಿದರೆ ಇದು ಕಾರ್ಕಳದಿಂದ ನಾವು ಹೀಗೆ ನೋಡ್ತಾ ಹೋದರೆ ನಿಮಗೆ ಅಲ್ಲಿ ನಕ್ರೆ ಕಲ್ಲು ಕಾಣ್ತದೆ. ಹಾಗೆ ಬರ್ತಾ ಇದ್ದರೆ ಇದು ಫುಲ್ ನಮ್ಮದು ಕಾರ್ಕಳದ ರೇಂಜೇ. ಇದರಿಂದ ಏನು ಕಾಣುತ್ತೆ, ಆ ಕಡೆ ಕಾಣುತ್ತೆ, ಸಮುದ್ರ ಕಾಣುತ್ತೆ ನಮಗೆ. ಫುಲ್ ಎಲ್ಲಿ ನೋಡಿದರೂ ನಿಮಗೆ ತೆಂಗಿನ ಸಸಿಗಳು, ಅಡಿಕೆ ಸಸಿಗಳು ಕಾಣುತ್ತೆ. ಅಂಥ ಫುಲ್ ಗ್ರೀನ್ ಲ್ಯಾಂಡು. ಈ ಕಡೆ ಬರ್ತಾ ಹೋದರೆ ನಮ್ಮದು ಇನ್ನೂ ಬೆಟ್ಟಗಳದ್ದು ರೇಂಜ್ ಸ್ಟಾರ್ಟ್ ಆಗುತ್ತೆ. ಆ ಕಡೆ ನಾವು ಮೂಡುಬಿದ್ರೆ ಸೈಡ್ ನೋಡ್ತಾ ಇದ್ದೀವಿ. ಇದು ಫುಲ್ ನಮ್ಮದು ದಕ್ಷಿಣ ಬಂತು. ಹಾಗೆ ಹೋದಾಗೆ ನಾವು ಆ ಕಡೆ ಕವರ್ ಮಾಡೋಣ.
ಅಲ್ಲಿ ಈಗ ರೀಸೆಂಟಾಗಿ ಇಲ್ಲಿ ಒಂದು ವಿಷಯ ಗೊತ್ತಾಯಿತು. ಇಲ್ಲಿ ಮುಂಚೆ ಆರಾಧನೆ ಮಾಡ್ತಿದ್ದ ಒಂದು ದೇವಸ್ಥಾನ ಇದೆ ಅಂತ ಹೇಳಿ, ಅದರದ್ದು ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಅದಕ್ಕೊಂದು ಬಾಲಮಂದಿರ ಅಂತ ಹೇಳಿ ಕಟ್ಟಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರದ್ದು ನಾವು ಆ ಕಡೆ ತುದಿಗೆ ಹೋದರೆ ನಮಗೆ ಫುಲ್ ಕುದುರೆಮುಖ ಬೆಲ್ಟ್ ಏನಿದೆ, ವೆಸ್ಟರ್ನ್ ಘಾಟ್ಸ್ ಇದು ಬೆಲ್ಟ್ ಅಲ್ಲಿ ನಮಗೆ ಕಾಣುತ್ತೆ. ಇದು ನೀವು ನೋಡ್ಲಿಕ್ಕೆ ಹೋದರೆ ಒಂದು 200 ಮೀಟರ್ ಸ್ಟ್ರೆಚ್ ಇದೆ, ಜಸ್ಟ್ ಟಾಪ್. ಜಸ್ಟ್ ಇಮ್ಯಾಜಿನ್ ಮಾಡಿ ಬೇಸ್ ಎಲ್ಲಿವರೆಗಿರ್ಬೋದು ಅಂತ ಹೇಳಿ. ಅಲ್ಲಿ ಆನೆಕೆರೆ ಹತ್ರ ಸ್ಟಾರ್ಟ್ ಆದ ಬೇಸ್ ಆ ಕಡೆ ನಿಟ್ಟೆವರೆಗೆ ರೀಚ್ ಆಗುತ್ತೆ ಅದು. ಸೊ ಅಷ್ಟು ದೊಡ್ಡ ಬೆಟ್ಟ, ತುಂಬ ಸ್ಪ್ರೆಡ್ ಆಗಿದೆ. ಹಾಗಾಗಿ ಅಷ್ಟು ಜನರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗಲಿಲ್ಲ, ಗೊತ್ತಿಲ್ಲ. ಬಟ್ ಅಷ್ಟು ದೊಡ್ಡ ಬೆಟ್ಟ ಪರ್ಪಲ್ ಅಂತ ಹೇಳಿ. ಇನ್ನೊಂದು ಕಾರ್ನರ್ ನೋಡ್ಕೊಂಡು ಬರೋಣ. ನಾವಾಗಲೇ ತಿಳಿಸಿದಾಗೆ ಈಗ ನಾವು ಇಲ್ಲಿದ್ದು ದೇವರದ್ದು ಒಂದು ಚಿಕ್ಕ ಗುಡಿ ಮಾಡಿದ್ದಾರೆ. ಮುಂದೆ ಇಲ್ಲಿ ದೇವಸ್ಥಾನ ಆಗಲಿಕ್ಕಿದೆ, ಕೆಲಸ ಪ್ರಾರಂಭ ಆಗಿದೆ. ಇದು ಕಲ್ಕುಡ ಅಂತ ಒಂದು ದೈವಸ್ಥಾನ. ನಮ್ಮಲ್ಲಿ ನಮ್ಮ ಈ ಪರಶುರಾಮ ಷಷ್ಠಿ ತುಳುನಾಡು ಅಂತ ಏನು ಹೇಳ್ತೀವಿ, ಇಲ್ಲಿ ದೇವರು ಹೇಗೆ ನಾವು ಆರಾಧನೆ ಮಾಡ್ತೀವೋ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ದೈವಗಳಿಗೂ ಕೂಡ ನಾವು ಪ್ರಾಮುಖ್ಯತೆ ಕೊಡ್ತೇವೆ. ಅಂಥ ಒಂದು ದೈವಗಳಲ್ಲಿ ಇಲ್ಲಿದ್ದು ದೈವ ಕೂಡ ಒಂದು ಕಲ್ಕುಡ, ಕಲ್ಲುಟ್ಟಿ ಮತ್ತು ತೂಕತ್ತೇರಿ ಅಂತೇಳಿ. ಇದು 3 ಶಕ್ತಿಗಳು. ದೈವಗಳು ಅಂದರೆ ಅವರು ಸೂಪರ್ ಪವರ್ಸ್, ನಾವು ಅವರನ್ನು ವರ್ಷಿಪ್ ಮಾಡುವಂಥದ್ದು. ಸೊ ಇಲ್ಲಿ ಕಲ್ಕುಡ ಒಂದು ಪ್ಲೇಸ್, ಟೆಂಪಲ್. ಅದಕ್ಕೂ ಕೂಡ ಇತಿಹಾಸ ಇದೆ. ಕಲ್ಕುಡ ಅಂತ ಹೇಳಿದರೆ ಇಲ್ಲಿ ನಮ್ಮ ಕಾರ್ಕಳದ ಫೇಮಸ್ ಗೊಮ್ಮಟ ಸಿಂಗಲ್ ಸ್ಟೋನ್ ಸ್ಟ್ಯಾಚ್ಯೂ ಏನಿದೆ ಅದನ್ನು ಕೆತ್ತಿದ್ದು ಅವರು ಅಂಥೇಳಿ. ಹೀ ಈಸ್ ಬೇಸಿಕಲಿ ಒಬ್ಬರು ಶಿಲ್ಪಿ ಅವರು. ಬಟ್ ಅವರ ಸೂಪರ್ ಪವರಿಂದಾಗಿ ಅವರ ನಂತರ ಸೂಪರ್ ಹೀರೋ ಆಗಿ ಗುರುತಿಸಲ್ಪಡ್ತಾರೆ. ಆಮೇಲೆ ಅವರನ್ನು ವರ್ಷಿಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಒಂದು ಸಿಚುವೇಶನಲ್ಲಿ ಯಾವಾಗ ಆ ಮೂರ್ತಿ ಕೆತ್ತಿದ ನಂತರ ಅಲ್ಲಿ ಇಂಥದ್ದು ಇನ್ನೊಂದು ಮೂರ್ತಿ ಆಗಬಾರ್ದಂತ ಹೇಳಿ ರಾಜರು ಅವರ ಒಂದು ಕಾಲು ಕಟ್ ಮಾಡ್ತಾರೆ ಅಂತ ಹೇಳಿ ನಮ್ಮ ಪಾಡ್ದನದಲ್ಲಿ ಹೇಳ್ತದೆ. ಪಾಡ್ದನ ಅಂದರೆ ಏನೂ ಅಲ್ಲ, ಇತಿಹಾಸವನ್ನು ಪದ್ಯದ ಮೂಲಕ ಹೇಳಿರೋದು, ಅದು ಪಾಡ್ದನ ಇದರಲ್ಲಿ. ಅದರಲ್ಲಿ ಆ ಥರ ಸ್ಟೋರಿ ಹುಟ್ಟುಕೊಂಡು ಅಲ್ಲಿಂದ ನಂತರ ಅವರ ಸೂಪರ್ ಎನರ್ಜಿ ತೋರಿಸಿ, ಅಂದರೆ ಪವರ್ ತೋರಿಸಿ, ಆನಂತರ ವರ್ಷಿಪ್ ಸ್ಟಾರ್ಟ್ ಮಾಡಿದ್ದು, ಪೂಜೈಸಲ್ಪಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೆಚ್ಚಾಗಿ ಇಲ್ಲಿಂದ ನಂತರ ಹೊರಟು ಬೇರೆ ಬೇರೆ ಸ್ಥಳಕ್ಕೆ ಹೋಗಿದ್ದಾರೆ. ಹಾಗಾಗಿ ರೀಸೆಂಟಾಗಿ ಇಲ್ಲಿ ಕೋಲ ಕೂಡ ನಡೆದಿತ್ತು. ಕಲ್ಕುಡ, ಕಲ್ಲುಟ್ಟಿ, ತೂಕತ್ತೇರಿ ಅಂಥೇಳಿ 3 ಶಕ್ತಿಗಳದ್ದು ಈಗ ಬಾಲಾಲಯದಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನಿಂತ್ಕೊಂಡು ನೋಡಿದರೂ ಕೂಡ ಇದು 1 ಸ್ಟೆಪ್ ಮೇಲೆ ಇದೆ. ನಾವು ಆವಾಗ ಏನಿದ್ವಿ ಅದಕ್ಕಿಂತಲೂ 1 ಸ್ಟೆಪ್ ಮೇಲೆ ಇದೆ. ಸೊ ಈ ಪ್ಲೇಸಲ್ಲಿ ನೆಕ್ಸ್ಟ್ ಟೆಂಪಲ್ ಆಗಲಿಕ್ಕೆ ಇರೋದು. ಈಗ ಇಲ್ಲಿ ಮೇಲಿನ ವಿಶೇಷತೆ ನೋಡಿದ್ವಲ್ಲ, ಇನ್ನು ಇಲ್ಲಿಂದ ನಾವು ಗುಹೆ ಕಡೆ ಹೋಗ್ಬೋದು. ಈಗ ನಾವು ಸುಬ್ರಹ್ಮಣ್ಯ ಅವರು ನಮ್ಮನ್ನು ಗುಹೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ನಾವು ಅಲ್ಲೋಗಿ ನೋಡೋಣ. ಇದು ನಾನು ಆಗ ಹೇಳಿದಾಗೆ ಫುಲ್ಲು ರೆಡ್ ರಾಕ್ ಅಲ್ವಾ? ಹೌದು. ಇದು ಟಾಪಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇದು ಸೈಡಲ್ಲಿ ಹೋಗ್ತಾ ಇದ್ದಾಗೆ ಅಕೇಶಿಯಾ ಎಲ್ಲ ಹಾಕಿದ್ದಾರೆ, ಸ್ವಲ್ಪ ಅಕೇಶಿಯಾ, ನೀಲಗಿರಿ ಅಂಥದ್ದೆಲ್ಲ ಹಾಕಿದ್ದಾರೆ. ನಾವು ತುಂಬ ಸಣ್ಣವರು, ಅಂದರೆ ಸ್ಕೂಲಲ್ಲಿರುವಾಗೆಲ್ಲ ಇಲ್ಲಿ ಬರ್ತಿದ್ವಿ ಸೈಕಲ್ ಹಿಡ್ಕೊಂಡು. ಈ ಕೇವ್ಗೆ ಬಂದು ಆ ಕೇವ್ ನೋಡ್ಬಿಟ್ಟು ಅಲ್ಲಿಂದ ಸೀದಾ ಮೇಲೆ ಬಂದು ಈ ಟಾಪಲ್ಲಿ ಕೂರ್ತಾ ಇದ್ವಿ. ಆಗ ಇಷ್ಟೆಲ್ಲ ಫ್ಲಾಟ್ ಎಲ್ಲ ಇರಲಿಲ್ಲ, ತುಂಬಾ ಪ್ರಾಪರ್ ಗುಡ್ಡ ಥರನೇ ಇತ್ತು. ಸೊ ನಮ್ದು ಆವಾಗ ಒಂದು ಔಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಕೂತ್ಕೊಂಡ್ರೆ ನಮ್ಗೆ 2 ಸೈಡು ಕಾಣಕ್ ಸಿಗುತ್ತೆ. ನಿಮ್ಗೆ ವೆಸ್ಟರ್ನ್ ಘಾಟ್, ಆಗ ಹೇಳಿದಾಗೆ ವೆಸ್ಟರ್ನ್ ಘಾಟು ಸಿಗುತ್ತೆ, ಈ ಕಡೆಯಿಂದ ಪಡುಬಿದ್ರೆ ಸೈಡ್, ಆ ಸೀ ಸೈಡ್ ಕೂಡ ಕಾಣಕ್ ಸಿಗುತ್ತೆ. ತುಂಬಾ ಒಳ್ಳೆ ಗಾಳಿ ಬರುತ್ತೆ ಈವ್ನಿಂಗ್ ಟೈಮಲ್ಲಿ. ಹಾಗಾಗಿ ಇಲ್ಲಿ ಬರ್ತಾ ಇದ್ವಿ. ಆಗ ಕೈಯಲ್ಲಿ 1 ಪ್ಯಾಕೆಟ್ ಕಡಲೆಪುರಿ, 1 ಪ್ಯಾಕೆಟ್ ಕಡಲೆ ಇಟ್ಕೊಂಡು ಬಂದ್ರೆ ಅದೇ ನಮ್ದು ಟೈಮ್ ಪಾಸ್. ಅಂತಹ ಪ್ಲೇಸ್. ಅವಾಗ ತುಂಬಾ ಗೇರು ಬೀಜ ಇತ್ತು, ಗೇರು ಬೀಜದ್ದು ಮರಗಳಿತ್ತು, ಎಲ್ಲ ಕಡಿಮೆ ಆಗಿದೆ. ಇವಾಗ ಜಾಸ್ತಿ ಯಾವ್ದಿದೆ? ಇವಾಗ ಅಕೇಶಿಯಾ ಇದೆ. ಹೌದು, ಲ್ಯಾಂಡ್. ಮತ್ತೆ ಇವಾಗ ಚಿಟ್ಟೆಗಳ ಸೀಸನ್ ಅಲ್ವಾ, ಸ್ವಲ್ಪ ಚಿಟ್ಟೆ ಜಾಸ್ತಿ ಸಿಗ್ಬೋದು ನಮಗೆ. ಈಗ ಮೂವ್ಮೆಂಟ್ ಕಡಿಮೆ ಅಲ್ವಾ, ಹಾಗಾಗಿ ಎಲ್ಲ ಸ್ವಲ್ಪ ಗಿಡಗಂಟೆ ಬೆಳೆದಿದೆ. ಹೌದು, ಮಳೆಗಾಲದಲ್ಲಿ ಯೂಶಲಿ ಯಾರು ಹೊರಗೆ ಹೋಗಲ್ಲ, ಇಂಥ ಜಾಗಕ್ಕಂತೂ ಬರೋದಿಲ್ಲ. ಇವಾಗ ರೀಸೆಂಟ್ ಆಗಿ ಇದ್ರದ್ದೆಲ್ಲ ಡೆವಲಪ್ಮೆಂಟ್ ಆದ ನಂತರ ಸ್ವಲ್ಪ ಮಹಾಗನಿ ಅಂಥದ್ದೆಲ್ಲ ಗಿಡ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ.
ಲಾಸ್ಟ್ ಟೈಮ್ ಇಲ್ಲಿ ಟೆಂಪಲ್ ಏನು ಪ್ರೋಗ್ರಾಮ್ ಆಗಿತ್ತು ಆಗ ನಿಯರ್ಲಿ 10,000-15,000 ಮೆಂಬರ್ಸ್ ಬಂದಿದ್ರು ಇಲ್ಲಿ. ಓಹೋ. ಫುಲ್ ಬಂದು ಎರಡು ಕಡೆ ನೋಡ್ಕೊಂಡು ಹೋಗಿದ್ರು. ಅವಾಗ ಹೆಚ್ಚಿನವರಿಗೆ ಗೊತ್ತಾಗಿದ್ದು ಹಾಂ 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 ಇಲ್ಲೊಂದು ಗುಹೆ ಇದೆ, ಹಾಂ ಇಲ್ಲೊಂದು ಇಷ್ಟು ಒಳ್ಳೆ ಬೆಟ್ಟ ಇದೆ ಅಂತೇಳಿ. ಹಾಂ ಹಾಂ ಅದಕ್ಕೂ ಮುಂಚೆ ಲೆಕ್ಕ ಮಾಡಬೇಕಿದೆ ಎಷ್ಟು ಮಂದಿ ಗೊತ್ತಿದೆ ಅಂತ. ಈವನ್ ಇದರ ಬೇಸಲ್ಲಿ ಒಂದು ವಿಷ್ಣುಮೂರ್ತಿ ಟೆಂಪಲ್ ಇತ್ತು ಅಂತ ಇತಿಹಾಸ ಹೇಳುತ್ತೆ. ಹಾಂ ಹಾಂ ಬಟ್ ಅದರದ್ದು ಎಲ್ಲೂ ಗುರುತು ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ. ಹಾಂ ಅಂದ್ರೆ ಉಂಟು, ಸ್ವಲ್ಪ ಪಳೆಯುಳಿಕೆ ಸ್ವಲ್ಪ ಇದೆ. ಹಾಂ ಅದಕ್ಕೆ ವಾರಸುದಾರರು ಹಾಂ ಅದ್ರದ್ದು ಏನು ಎಲ್ಲ ಗೊತ್ತಿಲ್ಲ. ಇದಕ್ಕೆ ಸಂಬಂಧಿತವಾದ ಇನ್ನೊಂದು ಈಶ್ವರ ಟೆಂಪಲ್ ಇದೆ, ಹ್ಞೂ ತುಂಬಾ ಹಳೆಯದು. ಹ್ಞೂ ಹ್ಞೂ ಉಮಾಮಹೇಶ್ವರಿ ದೇವಸ್ಥಾನ ಎಲ್ಲಿದೆ? ಇಲ್ಲೇ ಮುಂದೆ ಇದೆ. ಹ್ಞೂ ಹ್ಞೂ ಆ ಟೆಂಪಲ್ದು ವಿಶೇಷ ಅಂದ್ರೆ ಅದು ದೊಡ್ಡ ಕೆರೆ ಇರೋದು ಒಂದು ವಿಶೇಷ ಅಲ್ಲಿ. ಮತ್ತೆ ಅದು ಮುಂಚೆ ತುಂಬಾ ಚಿಕ್ಕದಾಗಿತ್ತು, ಈಗ ಜೀರ್ಣೋದ್ಧಾರ ಎಲ್ಲ ಆಗಿ ಸ್ವಲ್ಪ ಚೆನ್ನಾಗಿ ಮಾಡಿದೆ. ಓಹೋ ಹೋ. ಅದು ತುಂಬಾ ಜೀರ್ಣಾವಸ್ಥೆಯಲ್ಲಿದ್ದಂಥ ದೇವಸ್ಥಾನ. ಇಲ್ಲಿ ಹಾಗಾದ್ರೆ ವರ್ಷಕ್ಕೊಮ್ಮೆ ಹಬ್ಬ ನಡೆಸೋ ಪ್ಲಾನ? ಇವಾಗ ಹೌದು. ಅದೇ ಹಬ್ಬ ಅಂದ್ರೆ ಇಲ್ಲಿ ಭೂತಕೋಲ ಭೂತಕೋಲ ಅಂತೆಲ್ಲ ಹೇಳೋದು. ಹೌದೌದು. ಅದು ಯಾವಾಗ ನಡೆಯುತ್ತೆ ವರ್ಷಕ್ಕೆ? ಅದು ಯೂಶಲಿ ಮಾರ್ಚ್ ಟೈಮಲ್ಲಿ. ಮಾರ್ಚ್ ಟೈಮಲ್ಲಿ. ಹೌದು. ಮತ್ತೆ ಪ್ರತಿ ಸಂಕ್ರಾಂತಿಗೆ ಪೂಜೆ ಇರುತ್ತೆ. ಪ್ರತಿ ಸಂಕ್ರಾಂತಿ ಪೂಜೆ ಇರುತ್ತೆ. ಗುಹೆ ಒಂದಕ್ಕಿಂತ ಹೆಚ್ಚಿದೆಯಲ್ಲ? ಹೆಚ್ಚಿದೆ, ಹೌದು. 2-3 ಗುಹೆ ಇದೆ. ಹಾಂ. ಏನಾಗಿದೆ ಅಂದ್ರೆ ನಾವು ಚಿಕ್ಕದ್ರಲ್ಲಿ ಬರ್ತಾ ಇರುವಾಗ ಹಾಂ ಸ್ವಲ್ಪ ಒಳಗಡೆ ಹೋಗ್ಬೋದಿತ್ತು. ಹಾಂ ಹಾಂ ನೀರು ಹೋಗೋ ದಾರಿ ಎಲ್ಲ ಕಾಣ್ತಾ ಇತ್ತು ನಮಗೆ. ಹಾಂ ಹಾಂ ಬಟ್ ಇವಾಗ ಏನಾಗಿದೆ ಗೊತ್ತಿಲ್ಲ, ಸ್ವಲ್ಪ ಕುಸ್ತಿದೆ. ಅದು ಕುಸ್ತಿದೆಯಾ? ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಹಾಂ ಹಾಂ ಬಟ್ 1,000 ಸ್ಕ್ವೇರ್ ಫೀಟ್ 1,200 ಸ್ಕ್ವೇರ್ ಫೀಟ್ ಅಷ್ಟು ಓಪನ್ ಸ್ಪೇಸ್ ಇದೆ ಒಳಗಡೆ. ಓಹೋ. ತುಂಬಾ ದೊಡ್ಡದಿದೆ. ಸ್ಟೆಪ್ಸ್ ಅಲ್ಲಿ ಇದೆ 2-3. ಹ್ಞೂ ಹ್ಞೂ ಟೂಮ್ ಶೇಪ್, ಅದು ಚೆನ್ನಾಗಿದೆ. ಚೆನ್ನಾಗಿದೆ. ಇವಾಗ ಮೇಲ್ಗಡೆಯಿಂದ ನೀರು ತೊಟ್ಟಿಡ್ತಾ ಇರುತ್ತೆ. ಹೌದಾ? ನಾವು ಬೆಟ್ಟದ ಕೆಳಗಡೆಯಿಂದ ಬರೋದಾದ್ರೆ ಅಲ್ಲೇ ನಾನು ಉಮಾಮಹೇಶ್ವರಿ ಟೆಂಪಲ್ ಏನ್ ಹೇಳಿದೆ ಅದ್ರ ಹತ್ರ ಸ್ವಲ್ಪ ಮುಂದೆ ಬರ್ತಿದ್ದಾಗೆ ಅಪ್ಪಲ್ಲಿ ರೈಟ್ ತಗೊಂಡ್ರೆ ಓಕೆ ಕೃಷ್ಣಗಿರಿ ಅಂತ ಹೇಳಿ ಇದೆ. ಕೃಷ್ಣಗಿರಿ ಅಂತ ಹೇಳ್ತಾ ಇದ್ರು, ಯಾಕಂದ್ರೆ ಅಲ್ಲೊಂದು ಕೃಷ್ಣ ಟೆಂಪಲ್ ಅದು ವಿಷ್ಣುಮೂರ್ತಿ ಹೇಳಿದಲ್ಲ, ಅದ್ರ ಇನ್ನೊಂದು ಹೆಸರು ಕೃಷ್ಣಗಿರಿ. ಕೃಷ್ಣಗಿರಿ. ಓಕೆ. ಅಲ್ಲಿಂದ ಬಂದ್ರೆ ಇನ್ನು ಹತ್ರ. ಹೌದು. ಇಲ್ಲಿ ನಾವು ಟಾಪ್ ವ್ಯೂ ನೋಡಿ ಕೆಳಗಡೆ ಇಳಿತಾ ಇದೀವಿ. ಹೌದು ಹೌದು. ಆ ಕಡೆಯಿಂದ ಬಂದ್ರೆ ಗುಹೆ ನೋಡ್ಕೊಂಡು ಮೇಲೆ ಬರ್ಬೋದು. ಓಕೆ. ಸೊ ಬರೀ ಗುಹೆಗೆ ಅಂತ ಬರೋದಾದ್ರೆ ಅಲ್ಲಿಂದ ಬರ್ಬೋದು. ಇಲ್ಲಿ ವನ್ಯಜೀವಿಗಳು ಚಿಕ್ಕ ಚಿಕ್ಕದು ಮೊಲ, ನವಲು ಅಂಥದ್ದು ಸಿಗ್ಬೋದು ಅಷ್ಟೇ. ಬೇರು ಅಂಥದ್ದು. ಚಿರತೆ ಎಲ್ಲ ಇರೋದು ಕಷ್ಟ, ಯಾಕಂದ್ರೆ ಏನಾಗಿದೆ ಬೆಟ್ಟವನ್ನು ಬಿಟ್ಟು ಎಲ್ಲ ಮನೆಗಳಾಗಿದೆ. ಮೊಲ ಮತ್ತೆ ಹಕ್ಕಿಗಳು ಸಿಗ್ಬೋದು ಸ್ವಲ್ಪ. ನವಿಲುಗಳು ತುಂಬಾ ಇದೆಯಲ್ಲ? ನವಿಲುಗಳಿದೆ, ಚಿಕ್ಕ ಚಿಕ್ಕದು ಎಲ್ಲ ಇದೆ. ಮುಂಗ್ಸಿ ಅಂಥದ್ದೆಲ್ಲ ಇದೆ. ಪುನುಗಬೇಕು ಅದೆಲ್ಲ ಇದೆ. ಅದೇ ಈ ಬೆಟ್ಟ ಪೂರಾ ಎಕ್ಸ್ಪ್ಲೋರ್ ಮಾಡಿರೋರು ತುಂಬಾ ಕಡಿಮೆ ಇರ್ಬೋದು. ಕೆಲವರು ಬರೇ ಗುಡ್ಡ ನೋಡಿರ್ತಾರೆ ಟಾಪ್, ಕೆಲವರು ಬರೇ ಗುಹೆ ನೋಡಿರ್ತಾರೆ. ಹೌದು. ಫುಲ್ ನೋಡಿದ್ರೆ ಗೊತ್ತಾಗ್ಬೋದು ಅದು ಎಲ್ಲಿಂದ ಹೊರಗೆ ಬರುತ್ತೆ ಗುಹೆ. ಸೊ ಬೇರೆ ಏನಾದ್ರು ಎಕ್ಸಿಟ್ ಇರ್ಬೋದಾ ಅಂತ. ಅದೇ ಲಿಖಿತ ದಾಖಲೆಗಳ ಕೊರತೆ ಇದೆಯಲ್ಲ. ಇದೀಗ ಶಕ್ತಿಪೀಠ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಏನ್ ಹೇಳಿ? ಶಕ್ತಿಪೀಠ ಅಂತ. ಶಕ್ತಿಪೀಠ. ಗುರುಗಳು ಅಲ್ಲಿ ತಪಸ್ ಮಾಡ್ತಾ ಇದ್ರು ಅಂತ. ಅದ್ರದ್ದು ಒಂದು ಪಿಕ್ಚರ್ ಇಲ್ಲಿ ಸಿಗುತ್ತೆ. ಒನ್ ಸೈಡ್ ಆಕ್ಚುಲಿ ಅದು ಕುಸಿದಿದೆ. ಇದು ಕುಸಿದಿರೋದ? ಓಕೆ. ಅದು ಅಲ್ಲಿಂದ ಕಂಟಿನ್ಯೂ ಆಗಿರೋದು, ಆದ್ರೆ ಇಲ್ಲಿ ಕುಸಿದು ಕ್ಲೋಸ್ ಆಗಿದೆ. ಇಲ್ಲೆಲ್ಲ ಕಂಟಿನ್ಯೂ ಆಗ್ಬೇಕಿತ್ತು, ಅದು ಕುಸಿದೋಗಿದೆ. ಶಕ್ತಿಪೀಠ ಕಾಣುತ್ತಲ್ಲ ನಮಗೆ? ಶಕ್ತಿಪೀಠ ಕಾಣುತ್ತೆ. ಮತ್ತೆ ಅದು ಎಲ್ಲ ಗುಹೆಗಳು ಅದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಅಲ್ವಾ? ಹೌದು. ಸೊ ಏನಾಗುತ್ತೆ, ಈಗ ಮರಗಳಿತ್ತು, ಮುಂಚೆ ಮರಗಳು ಇರ್ಲಿಲ್ಲ. ಸೊ ಆ ಗುಹೆಗೆ ಏನು ಡ್ಯಾಮೇಜ್ ಆಗಲಿಲ್ಲ. ಆಮೇಲೆ ನೆಕ್ಸ್ಟ್ ಅವ್ರು ಬಂದ್ರು, ಗುಡ್ಡ ಖಾಲಿ ಇದೆ ಅಂತ ಹೇಳಿ ಗಿಡ ಹಾಕಿದ್ರು. ಹೌದು. ಸೊ ಅದ್ರ ಬೇರುಗಳು ಹೋಗಿ
ಅಲ್ಲಿ ಓಪನ್ ಆಗಿ ಅಲ್ಲಿ ಕ್ಲೋಸ್ ಆಗುವ ಚಾನ್ಸಸ್ ಇರುತ್ತೆ. ಹೌದು ಅಂದ್ರೆ ಅದರದ್ದೇ ಸ್ಟ್ರಕ್ಚರ್ಗೆ ಅದರದ್ದು ಇಂಪಾರ್ಟೆನ್ಸ್ ಇರ್ತದಲ್ಲ. ಹೌದು ಹೌದು. ಗುಹೆ ಇತ್ತು ಅಂದ್ರೆ ಅಲ್ಲಿ ಗಿಡ ಮರಗಳು ಇರಬಾರ್ದು ಆಕ್ಚುಲಿ. ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ. ಇವಾಗ ಇನ್ನೊಂದು ಸೈಡ್ ಕಾಣ್ತಾ ಇದೆ. ಇನ್ನೊಂದು ಸೈಡ್ ಗುಹೆ ಇದೆನಾ? ಇಲ್ಲಿ ಬಂದು ಗುಹೆ ಹತ್ರ ಆಯ್ತು. ಇಲ್ಲೂ ಬೋರ್ಡ್ ಇದೆ. ಇಲ್ಲೂ ಬೋರ್ಡ್. ಬೋರ್ಡ್ ಹಾಕಿದ್ದಾರೆ. ನೀರಿನ ಶಬ್ದ ಒಳಗೆ ಬರ್ತಾ ಇದೆ. ಫುಲ್ ನೀರು ಬರ್ತಾ ಇದೆ ಅಲ್ಲಿ. ಒಳಗೆ ಹೋಗೋಕ್ಕಾಗೋದಿಲ್ಲ. ಆಗುತ್ತೆ, ನೋಡೋಣ. ಇಲ್ಲಿ ತುಂಬಿಕೊಂಡಿದೆ. ಅವರು ಇಲ್ಲಿವರೆಗೂ ಹೋಗ್ಬೋದು ನಾವು ಅಷ್ಟೇ. ಪಾದರಕ್ಷೆಯನ್ನು ಇಲ್ಲಿ ಬಿಡಿ. ನಾನು ಆಗ ತಿಳಿಸಿದೆ ನಿಮಗೆ, ನೀರು ಮೇಲಿಂದ ಜಿನುಗ್ತಾ ಇರ್ತದೆ ಅಂತ ಹೇಳಿ. ಹೌದೌದು. ನಾವು ಈ ಟೈಮಲ್ಲಿ ಬಂದಿದ್ದು ಕಡಿಮೆ, ಆಗಸ್ಟಲ್ಲಿ. ಆಮೇಲೆ ಡಿಸೆಂಬರ್ ಸೆಪ್ಟೆಂಬರ್ ಒಳಗೆ ಬಂದಿದ್ದು ತುಂಬಾ ಕಡಿಮೆ. ಓಕೆ. ಡಿಸೆಂಬರ್ ಹಾಗೆಲ್ಲ ಬರ್ತಿದ್ದು, ಆಗ ನೀರು ಬೀಳ್ತಾ ಇತ್ತು. ಇವಾಗ ನೋಡಿದ್ರೆ ಅಲ್ಲಿ ಹೊಳೆನೇ ಹೋಗ್ತಾ ಇದೆ. ಹೌದು, ಹೊಸರು ನೀರು ಹರಿತಾ ಇರೋ ಥರ ಶಬ್ದ ಬರ್ತಾ ಇದೆ. ಮೇಲ್ಗಡೆಯಿಂದ ಇದು ಬರ್ತಾ ಇದೆ. ಆಮೇಲೆ ಎಲ್ಲಿ ಹೋಗ್ತಾ ಇರ್ಬೋದು ನೀರು? ಎಲ್ಲ ಕೆಳಗಡೆ ಹೋಗುತ್ತೆ. ಅದ್ರದ್ದು ಎಕ್ಸಿಟ್ ಪಾಯಿಂಟ್ಸ್ ಯಾರಿಗೂ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ ಯಾರು. ನಾವು ಬಂದಾಗ ಆವಾಗ ಬರ್ತಾ ಇರುವಾಗ ಅಲ್ಲಿಂದ ಒಂದು ಎಕ್ಸಿಟ್ ಇತ್ತು. ಅಲ್ಲಿಂದ ಅದು ಇವಾಗ ಫುಲ್ ಕ್ಲೋಸ್ ಆಗಿದೆ. ಹೌದೌದು. ಇವಾಗ್ಲೂ ನೋಡಿದ್ರೆ ನೀರು ಎಕ್ಸಿಟ್ ಆಗೋದು ಅಲ್ಲಿ. ಕೆಲವರು ಹೇಳ್ತಾರೆ ಮುಂಚೆ ಟಿಪ್ಪು ಸುಲ್ತಾನ್ ಅಡಗಿ ಕೂತ್ಕೊಳ್ಳಿಕ್ಕೆ ಇದನ್ನು ಯೂಸ್ ಮಾಡ್ಕೋತಾ ಇದ್ದ ಅಂತ. ಯೂಸ್ ಮಾಡ್ಕೊಂಡು ಬೇರೆ ಕೋಟೆಗಳಿಗೆಲ್ಲ ಇಲ್ಲಿಂದ ಎಕ್ಸಿಟ್ ಕೊಡ್ತಾ ಇದ್ರು ಅಂತೇಳಿ. ಅದು ರೀಸೆಂಟ್ ಹಿಸ್ಟ್ರಿ, ಒಂದು 200 ಇಯರ್ಸ್. ಅದಕ್ಕೂ ಹಿಂದೆ ಹಿಸ್ಟ್ರಿ ಹೋದ್ರೆ ಇಲ್ಲಿ ಋಷಿ ಮುನಿಗಳು ಹಾಗೆಲ್ಲ ಬಂದು ತಪಸ್ಸಿಗೆಲ್ಲ ಕೂತ್ಕೊಳ್ತಾ ಇದ್ರು. ಯಾಕಂದ್ರೆ ನೋಡಿ, ಇಲ್ಲೇ ಇಷ್ಟು ತಂಪಿದೆ, ಇನ್ನು ಒಳಗಡೆ ಹೋಗೋಕ್ಕಾಗುತ್ತೆ. ಒಂದು 200 ಫೀಟ್ ಹೋಗ್ಬೋದು ಅನ್ಸುತ್ತೆ. ಅಲ್ಲಿ ನೋಡಿ, ಅಲ್ಲಿ ಕಾಣುತ್ತೆ ನೋಡಿ. ಹೌದು, ನೋಡೋಣ, ಅಂದರೆ ಹೋಗೋಕ್ಕಾಗುತ್ತೆ ನೋಡೋಣ. ನೀರಿದೆ, ಸ್ಲಿಪ್ಪರ್ ಇದೆ. ಹೋಗ್ಬೋದಾ? 1 ಸೆಕೆಂಡ್ ನೋಡ್ತೇನೆ. ಯಪ್ಪ, ಕೋಲ್ಡ್ ಇದೆ ತುಂಬ. ಹೋಗ್ಕೊಂಡಿದೆಯಲ್ಲ? ಅಲ್ಲಿವರೆಗೆ ಹೋಗ್ಬೋದು. ಹೋಗ್ಬೋದಾ? ಅಲ್ಲಿವರೆಗೆ ಹೋಗ್ಬೋದು. ಸರಿ. ನೋಡ್ಬೋದು, ನೀರು ಇಲ್ಲಿವರೆಗೂ ಬಂದಿದೆ. ಇದು ಎಕ್ಸ್ಪೀರಿಯನ್ಸ್ ನಂದು ಕೂಡ ಫಸ್ಟ್ ಟೈಮ್ ಅಲ್ವಾ? ಈ ಟೈಮಲ್ಲಿ ಬಂದಿದ್ದೆ ಕಡಿಮೆ. ಸೊ ಬಂದಿದ್ರಲ್ಲಿ ಇದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದೇ ಥರ ನಾನು ಆವಾಗಲೇ ತಿಳಿಸಿದಾಗೆ ಪುಣೆಯಲ್ಲಿ ಈ ಥರ ಇದೆ. ನಾವು ಅದನ್ನ ನೋಡೋಕೆ ಇಲ್ಲಿಂದ ಅಲ್ಲಿಗೆ ಹೋಗಿದ್ವಿ. ಅದೇನ ಟೇಬಲ್ ಟಾಪಲ್ಲಿ ಇದ್ದು ಅಂತ ಹೇಳಿ. ಹೌದೌದು. ಸೊ ಇದು ಗುರುಪೀಠ ಅಲ್ವಾ? ಇದು ಮುಂಚೆ ಹೇಗಿತ್ತು ಅಂದರೆ ಹಿಂಗೆ ಸ್ಟೆಪ್ ಥರ ಒಳಗೋಗೋಕಿತ್ತು. ಇವಾಗೆಲ್ಲ ಜರ್ದು ಬಿದ್ದಿದೆ. ಸೊ ಹಾಗಾಗಿ ಹೆಚ್ಚಿಗೆ ದೂರ ಹೋಗೋಕ್ಕಾಗಲ್ಲ. ಅಲ್ಲಿವರೆಗೆ ಹೋಗ್ಬೋದು ಅಷ್ಟೇ. ಅಲ್ಲಿ ಮೇಲ್ವರೆಗೆ ಹೋಗ್ಬೋದು. ಅಲ್ಲಿವರೆಗೂ ಹೋಗ್ಬೋದು. ಈ ಥರ ಇದೆ. ಇಲ್ಲಿ ನೋಡಿದರೆ ಇಲ್ಲಿ ಕೂತ್ರೆ ಯಾವುದು ಸೌಂಡ್ ಇಲ್ಲ, ಬರೀ ನೀರಿದ್ದು ಮಾತ್ರ ಇವಾಗ. ನಿಜ. ಈಗಲೂ ಯಾರಾದ್ರೂ ಇಲ್ಲಿ ತಪಸ್ಸಿಗಂತ ಏನಾದ್ರು ಉಪಯೋಗಿಸ್ತಾರೆ ಇದನ್ನ? ಅಂತ ಯೋಗಿಗಳು ಯಾರಿಲ್ಲ ಈಗ. ಮತ್ತೆ ಅಂತ ಯೋಗಿಗಳು ಬೇಕು ನಮಗೆ ಅಲ್ವಾ? ಹೌದು. ಅದಕ್ಕೆ ಕೂಸ್ತಿರೋ ಜಾಗ ಅಲ್ವಾ? ಅಲ್ಲಿ ಒಂದು ಇದು ಎಂಟ್ರಿ, ಹೀಗೆ ಬಂದು ಹೀಗೆ ಎಕ್ಸಿಟ್ ಇತ್ತು ಒಂದು. ಸೊ ಅದು ಅಪ್ವರ್ಡ್ ಮೂವ್ಮೆಂಟ್, ಇದು ಡೌನ್ವರ್ಡ್ ಮೂವ್ಮೆಂಟ್.
ನೀರಿಲ್ಲಿ ರಭಸವಾಗಿ ಬಂದು ಇದು 100% ಪ್ಯೂರ್ ವಾಟರ್, ಪ್ಯೂರ್ ವಾಟರ್ ಅಲ್ಲ, ಗಿಡಮೂಲಿಕೆಗಳಿಂದ ಬರ್ತದೆ. ಡ್ರಿಂಕೇಬಲ್. ಇಲ್ಲಿಂದಲೇ ಡೈರೆಕ್ಟ್ ಕುಡಿಬೋದು ಇದನ್ನು, ಅಷ್ಟು ಸೂಪರ್ ಆಗಿದೆ. ಈ ಸುಬ್ರಹ್ಮಣ್ಯ ಅವರು ತೋರಿಸ್ತಾ ಇದ್ದಾರೆ. ಯಾವ ಬಿಸ್ಲೇರಿನೂ ಇಲ್ಲ, ಏನೂ ಇಲ್ಲ. ಹೌದು, ನಿಜ. ಸೊ ಇಲ್ಲಿ ಏನಂದ್ರೆ ತುಂಬಾ ತಂಪು ಜಾಗ ಅಲ್ವಾ, ಸೊ ಹಾವು ಅದೆಲ್ಲ ಇರೋ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ತುಂಬಾ ಸಲ ಬಂದಿದ್ದೀವಿ, ಏನು ಸೈಟ್ ಆಗ್ಲಿಲ್ಲ. ಬಟ್ ಆದ್ರೂ ನಮ್ಮ ಹುಷಾರಲ್ಲಿ ನಾವು ಇರೋದು ಒಳ್ಳೇದು. ಹೌದು, ನೋಡ್ಕೊಳ್ಳೋದು ಒಳ್ಳೇದು. ಈ ಥರ ಹೋಗ್ಬೋದು, ಅಲ್ಲಿರೋ ಹೋಗ್ಬೋದು. ಸ್ವಲ್ಪ ಸ್ಲಿಪ್ರಿ ಇದೆ. ಹೌದು, ಅಲ್ಲಿವರೆಗೆ ತುಂಬ ಜಾರುತ್ತೆ ಇಲ್ಲಿ. ಇದು ಜಾರುತ್ತೆ, ಅದು ಬೇಡ ಬಿಡಿ. ಇಲ್ಲಿ ನೋಡಿದ್ರೆ ತುಂಬಾ ಜಾರುತ್ತೆ ಇದು, ಅದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇಲ್ಲ. ಅಲ್ಲಿವರೆಗೂ ಹೋಗಿದ್ದೀವಿ ನಾವು ಕೂಡ. ಬೇಸಿಗೆ ಕಾಲದಲ್ಲಿ ಬರಬೇಕು. ಬೇಸಿಗೆಯಲ್ಲಿ ಬರಬೇಕು. ಬೇಸಿಗೆ ಎಲ್ಲ ಅಂದ್ರೂ ಡಿಸೆಂಬರ್ ವಿಲ್ ಬಿ ಫೈನ್. ಡಿಸೆಂಬರ್ ತಂಪಾಗೂ ಇರುತ್ತೆ. ಹೌದು, ಇದು ಮಣ್ಣು ನೋಡಿ ಯಾವ ಥರ ಇದೆ. ಹೌದು. ಅಲ್ಲಿಂದ ಹೋಗೋದಾದ್ರೆ ಅಲ್ಲಿವರೆಗೂ ಹೋಗ್ಬೋದು. ಒಂದು ತೊರೆ ಇದೆ ಚಿಕ್ಕದು, ಕೆಳಗಡೆಯಿಂದ ಹೋಗೋಣ. ಕೆಳಗಡೆಯಿಂದ ಹೋಗೋದಾ? ಬನ್ನಿ, ಲೀಡ್ ಮಾಡಿ. ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಎಕ್ಸೈಟ್ಮೆಂಟಲ್ಲಿ ಓಡಿ ಜಾರಿ ಬಿದ್ದವರು ತುಂಬ ಜನ ಇದ್ದಾರೆ. ರಾಗ ಸನ್ನಿಧಿ ಅಂತ ಇದೆ ಇಲ್ಲಿ. ನಾವು ಯಾವತ್ತಷ್ಟೇ ನೇಚರಲ್ಲಿ ಒಂದು ಅಂದರೆ ನಾವು ಡಿಸ್ಟರ್ಬ್ ಮಾಡದಿದ್ರೆ ಆಯ್ತು. ಡಿಸ್ಟರ್ಬ್ ಮಾಡ್ತೇವೆ. ಹೌದು, ಡಿಸ್ಟ್ರಾಕ್ಷನ್ಸ್ ಮಾಡೋದಿದ್ರೆ ಆಯ್ತು. ನಿಜ ನಿಜ. ಡಿಸ್ಟ್ರಾಕ್ಷನ್ ಮಾಡಿಲ್ಲ ಅಂದರೆ ಯಾರು ಏನು ಮಾಡಲ್ಲ. ಫುಲ್ ಬಾವಲಿ. ಬಾವಲಿ ಇದೆ. ಅಂದರೆ ಅಷ್ಟು ಡಾರ್ಕ್ ಇದೆ ಒಳಗಡೆ. ಇವಾಗ ನಾವು ಲೈಟ್ ಹಾಕಿದ್ದಕ್ಕೆ ಏನೋ ಕಾಣುತ್ತೆ ಸ್ವಲ್ಪ. ಇವಾಗ ನೋಡಿ ನಾವು ಎಷ್ಟು ದೂರದಲ್ಲಿ ಇದ್ದೀವಿ ಅಂದರೆ ಅಷ್ಟು ದೂರ ಇದೆ ಇನ್ನು. ಹೌದು, ಅಷ್ಟು ದೂರದಲ್ಲಿದೆ. ಏನು ವಿಷಯ ಆಗಲಿ, ಅದಕ್ಕೆ ವಾರಸುದಾರರು ಇಲ್ಲ ಅಂದರೆ ಅದನ್ನು ಮಿಸ್ಯೂಸ್ ಮಾಡೋರು ಜಾಸ್ತಿ ಇರ್ತಾರೆ. ಸೊ ಇಲ್ಲೂ ಮುಂಚೆ ಹಾಗೆ ಮಾಡ್ತಾ ಇದ್ರು. ಈ ಮೋಜು ಮಸ್ತಿ, ಗುಂಡು ಪಾರ್ಟಿ ಅದೆಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಮತ್ತೆ ಅದೆಲ್ಲ ನಿಂತೋಯ್ತು ಇವಾಗ. ಇವಾಗ ಪಕ್ಕ ಸ್ಪಿರಿಚುವಲ್ ಪ್ಲೇಸ್. ಎಲ್ಲ ಚಿಕ್ಕದು ಅದು. ಅಲ್ಲೊಂದು ಸ್ಪೆಷಲ್ ಕಪ್ಪೆ ಇತ್ತು. ಈಗ ನಾವು ಪರ್ಪಲೆ ಗುಡ್ಡದ ಗುಹೆ ಒಳಗೆ ಇದ್ದೀವಿ. ನಮ್ಮ ಸುಬ್ರಹ್ಮಣ್ಯ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ಕರ್ಕೊಂಬಂದು, ಅದು ಈ ಸೀಸನಲ್ಲಿ ಇಲ್ಲಿ ನೀರಿದ್ರೂ ನಮ್ಮನ್ನು ಇದ್ರೊಳಗೆಲ್ಲ ಕರ್ಕೊಂಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನೀವು ನೋಡ್ತೀರಂತ ಹೇಳೋರಿಗೆ ತೋರಿಸೋಕೆ ಏನು ಕಷ್ಟ ಇಲ್ಲ. ನಮ್ಮ ನೇಚರಲ್ಲಿ ಎಷ್ಟು ಕಲ್ತರೂ ಇದೆ.
ಎಷ್ಟು ನೋಡಿದ್ರು ಜಾಗ ಇದೆ. ಇದೆ ಇದೆ, ಅಯ್ಯೋ ಸಿಕ್ಕಾಪಟ್ಟೆ ಇದೆ. ಒಂದು ಲೈಫ್ ಟೈಮ್ ಸಾಕಾಗೋದಿಲ್ಲ. ಬರೀ ಇಲ್ಲಿ ಮಲೆನಾಡು ಪ್ರದೇಶದಲ್ಲೇ ನೋಡ್ತೀನಿ ಅಂದರೆ ಒಂದು ದಿನ ಸಾಕಾಗೋದಿಲ್ಲ. ಈ ಕಡೆ ಬನ್ನಿ, ಬಂದ ದಾರಿಯಲ್ಲೇ ಹೋಗೋದು ಒಳ್ಳೇದು. ಹೌದು. ಓ ಅಲ್ಲಿ ಅದು ಇಲ್ಲ, ಏನಾಗಿಲ್ಲ. ಹಾಂ, ಅಲ್ಲಿ ಒಂಥರ ಬಾವಿ ಥರ, ಅದು ತುಂಬ ಡೀಪ್ ಇದೆ. ಡೀಪ್ ಇದೆಯಲ್ಲ ಅದು? ಅದು ಡೀಪ್ ಇದೆ. ಅಲ್ಲಿ ಸ್ವಲ್ಪ ಪ್ರಿಕಾಷನ್ಸ್ ಇದ್ದು ಬರಬೇಕು. ಹೌದು ಹೌದು. ಇಟ್ಸ್ ಬ್ಯೂಟಿಫುಲ್. ನಾವು ಇವಾಗಲೇ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ, ಟೆಂಪಲ್ ಬಗ್ಗೆ. ಈ ಟೆಂಪಲ್ದು ಜೀರ್ಣೋದ್ಧಾರ ಅಥವಾ ಹೊಸ ಸ್ಟ್ರಕ್ಚರ್ ಏನಿದೆ ಅದರ ಬಗ್ಗೆ ಪ್ರಸ್ತಾವನೆ ನಡೀತಾ ಇದೆ ಅಂತೇಳಿ. ಅದಕ್ಕೆ ಅದು ಹೇಗೆ ಅಂದರೆ ಒಬ್ಬರದ್ದು ಪ್ರಾಪರ್ಟಿ ಅಲ್ಲ. ಸೊ ಎಲ್ಲರೂ ಸೇರಿ, ಯಾರೆಲ್ಲ ಭಕ್ತರಿದ್ದಾರೆ ಅವರೆಲ್ಲ ಸೇರಿ ಮಾಡುವಂಥದ್ದು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಡೊನೇಟ್, ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ. ಅದಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅಥವಾ ಪರ್ಸ್ನಲ್ ಆಗಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಇಲ್ಲಿ ಬರೋರಿಗೆ ಯಾವತ್ತೂ ವೆಲ್ಕಮ್. ಬಟ್ ಬರೋವಾಗ ಆ ಪ್ಲಾಸ್ಟಿಕ್ ಏನಿದೆ ಅದನ್ನು ನಿಮ್ಮೊಟ್ಟಿಗೆ ಏನು ತಂದಿದ್ರೆ ಅದನ್ನು ನಿಮ್ಮ ಜೊತೆ ವಾಪಸ್ಕೊಂಡೋಗಿ ಪರಿಸರವನ್ನು ಕ್ಲೀನಾಗಿ ಇಡೋಣ. ಇಲ್ಲಿದ್ದು ಸೌಂದರ್ಯವನ್ನು ಯಾರಿಗೂ ಕೂಡ ಸವಿಲಿಕ್ಕೆ ಮುಕ್ತ ಅವಕಾಶ ಇದೆ. ಬನ್ನಿ, ಕಾರ್ಕಳದ್ದು ಈ ಪರ್ಪಲಗಿರಿಯನ್ನು ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.